ಜೈ ಶ್ರೀರಾಮ್ ರೀ ಎಲ್ಲರಿಗೂ. ನನ್ನ ಹೆಸರು ಅಮರ್. ನಾವೊಬ್ಬ ಆಕ್ಟರ್ ಮತ್ತು ವಾಯ್ಸ್ ಓವರ್ ಆರ್ಟಿಸ್ಟ್. ಬಹಳ ದಿವಸ ವಿಚಾರ ಮಾಡಾಕ್ತಿದ್ದೆ ರೀ, ನನ್ನ ಮೊನೋಲಾಗ್ಸ್ ಶೂಟ್ ಮಾಡಬೇಕು, ಡಾನ್ಸ್ ವಿಡಿಯೋಸ್ ಶೂಟ್ ಮಾಡಿ ಪೋಸ್ಟ್ ಮಾಡಬೇಕು ಅಂತ ಹೇಳಿ. ಹಳಿದೊಂದು ಯೂಟ್ಯೂಬ್ ಚಾನಲ್ ಅದ ರೀ, ಬಟ್ ಅದು ಇನ್ಆಕ್ಟಿವ್ ಆಗಿದೆ. ಆದ್ರೆ ನಾ ಏನು ಪೋಸ್ಟ್ ಮಾಡಿಲ್ಲ ಜಾಸ್ತಿ ಅದ್ರ. ಸೊ ವಿಚಾರ ಮಾಡಿದೆ, ಹೊಸದು ಯೂಟ್ಯೂಬ್ ಚಾನೆಲ್ ತೆಗೆದು ಅದ್ರಾಗ ಫ್ರೀಕ್ವೆಂಟ್ ಆಗಿ ನಂದು ಮೊನೋಲಾಗ್ಸ್, ಡಾನ್ಸ್ ವಿಡಿಯೋಸು ಎಲ್ಲ ಪೋಸ್ಟ್ ಮಾಡಬೇಕು ಅಂತ ಹೇಳಿ. ಬಟ್ ಹಿಂಗೆ ಇನ್ನೊಂದು ಕಾರಣಗಳಿಂದ ಅದು ಒಟ್ಟು ಪೋಸ್ಟ್ಪೋನ್ ಆಗ್ತಿದ್ರೆ. 2021ದಾಗ ಈ ಕೋವಿಡ್ ಟೈಮ್ದಾಗ 75 ಡೇಸ್ ಹಾರ್ಡ್ ಚಾಲೆಂಜ್ ಅನ್ನೋದು ಭಾಳ ಫೇಮಸ್ ಆಗೈತೆ ರೀ. ನಿಮ್ಗೆ ಗೊತ್ತಿರ್ಬೋದು. ನನಗೆ ವರ್ಕೌಟು, ಡಾನ್ಸು, ಯೋಗ ಅಂದ್ರೆ ಭಾಳ ಇಷ್ಟ. ಸೊ 75 ಡೇಸ್ ಹಾರ್ಡ್ ಚಾಲೆಂಜನ್ನು ನಾನು ಒಂದು ಟ್ರಯಲ್ ಅಂತ ಹೇಳಿ ಟ್ರೈ ಮಾಡಿದೆ. ಚಲೋ ಅನಿಸ್ತು ರೀ. ನನಗೆ ಕಾನ್ಫಿಡೆನ್ಸ್ ಬಂತು, ನಾನು ಮಾಡ್ಬೋದು ಅಂತ ಹೇಳಿ. ಹೆಂಗೋ ನಂದು ರೂಟೀನನ್ನು, ಡಿಸಿಪ್ಲಿನನ್ನು ಸುಧಾರಿಸ್ಕೋಬೇಕಂತ ಹೇಳಿ ನಾ ಭಾಳ ದಿವಸ ಟ್ರೈ ಮಾಡಾಕ್ತಿದ್ದೆ. ಒಟ್ಟು ಆಗೋಲ್ತಾಗಿತ್ತು ರೀ. ಹಿಂಗಾಗಿ ಲೇಝಿ, ನಾಳೆ ಮಾಡೋನು, ಈಗ ಮಾಡೋನು, ಶುರು ಮಾಡೋನು ಮೈಂಡ್ದಾಗ ಎಲ್ಲ ಓಡಾಗ್ತಿತ್ತು. ಬಟ್ ಅದನ್ನು ನಾನು ಕಾರ್ಯರೂಪ ತೊಗೊಂಬಂದಿರಲಿಲ್ಲ. ಸೊ ನಾ ಏನು ಥಿಂಕ್ ಮಾಡಿದೆ, 75 ಡೇಸ್ ಹಾರ್ಡ್ ಚಾಲೆಂಜಿಂದ ಇನ್ಸ್ಪಿರೇಷನ್ ತೊಗೊಂಡು ನನ್ನ ಸೆಲ್ಫ್ ಡಿಸಿಪ್ಲಿನನ್ನು ನಾನು ಸರಿಪಡಿಸ್ಕೋಬೇಕು ಅಂತ ಹೇಳಿ. ಸೊ ಡಿಸೈಡ್ ಮಾಡಿದೆ. ಸ್ವಲ್ಪ ಟ್ರಯಲ್ ಆಗಿ ಟ್ರೈ ಮಾಡಿದೆ, ಚಲೋ ಅನಿಸ್ತು. ಈಗ ಈ ವಿಡಿಯೋ ಮಾಡೋ ಪರ್ಪಸ್ ಏನಪ್ಪ ಅಂತಂದ್ರೆ, ಇವತ್ತು 22 ಜೂನ್, ನಾಳೆ ಅಂದರೆ 23 ಜೂನ್ 2025, ನಾಳೆಯಿಂದ ನಾನು ನನ್ನ ಸೆಲ್ಫ್ ಡಿಸಿಪ್ಲಿನ್ ಚಾಲೆಂಜ್ ಅನ್ನ ಶುರು ಮಾಡಾಕ್ತೇನೆ ರೀ. ಅದು 60 ಡೇಸ್ ಇರ್ತೈತಿ. ಸೊ ಇಟ್ ವಿಲ್ ಬಿ ಕಾಲ್ಡ್ ಆಸ್ 60 ಡೇಸ್ ಸೆಲ್ಫ್ ಡಿಸಿಪ್ಲಿನ್ ಚಾಲೆಂಜ್. ಪೋಸ್ಟ್ ಮಾಡೋದು ಒಂದು ದಿವಸ ಆದಮೇಲೆ, ಲೈಕ್ 24th ನಾ ಪೋಸ್ಟ್ ಮಾಡಕ್ಕೆ ಶುರು ಮಾಡ್ತೇನೆ. ಈ ಚಾಲೆಂಜ್ ತಗೊಳ್ಳೋದು, ಆಮೇಲೆ ಈ ಚಾಲೆಂಜನ್ನು ಫಾಲೋ ಮಾಡೋದು ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ನಂದು ರೂಟೀನ್ ಆಫ್ ಟ್ರ್ಯಾಕ್ ಆಗಿತ್ತು ರೀ. ಆ್ಯಸ್ ಅನ್ ಆ್ಯಕ್ಟರ್ ಒಳಗೆ ಕ್ರಿಯೇಟಿವಿಟಿ ಭಾಳ ಇರ್ತೈತೆ ರೀ. ಬಟ್ ಸರಿಯಾದ ಮಾರ್ಗದರ್ಶನ ಆಮೇಲೆ ಗೈಡೆನ್ಸ್ ಇಲ್ಲ ಅಂತಂದ್ರೆ ಅದು ಆಫ್ ಟ್ರ್ಯಾಕ್ ಆಗಿಬಿಡ್ತೈತಿ. ಒಳಗಿಂದ ನಮ್ದು ಒಂದು ಫೈರ್ ಇರ್ತೈತಲ್ಲ, ಊರ್ಜಾ, ಅದು ಆರಿ ಹೋಗ್ತದೆ. ಸೊ ಈ 60 ಡೇಸ್ ಸೆಲ್ಫ್ ಡಿಸಿಪ್ಲಿನ್ ಚಾಲೆಂಜ್ ಅಂತ ತಗೊಂಡು ನನ್ನ ಒಳಗಿನ ಊರ್ಜಾ ಅಂದ್ರೆ ಫೈರನ್ನು ಮತ್ತೆ ಸ್ಟ್ರಕ್ಚರ್ ಮಾಡ್ಬೇಕಂತ ಹೇಳಿ ನಾನು ಡಿಸೈಡ್ ಮಾಡಿದ್ರಿ. ರೂಲ್ಸ್ ಭಾಳ ಸಿಂಪಲ್ ಅದಾವ ರೀ. ಸೇಮ್ 75 ಡೇಸ್ ಹಾರ್ಡ್ ಚಾಲೆಂಜ್ ಏನು ರೂಲ್ಸ್ ಇರ್ತಾವಲ್ಲ, ಇದ್ರಾಗೂ ಸೇಮ್ ರೂಲ್ಸ್ ಇರ್ತದೆ. ನಿಮಗೂ ರೂಲ್ಸ್ ಹೇಳ್ಬಿಡ್ತೀನಿ. 2 ಟೈಮ್ ವರ್ಕೌಟ್ ಮಾಡೋದ್ರಿ. 1 ಟೈಮ್ ಹೊರಗೆ, 1 ಟೈಮ್ ಒಳಗೆ ಅಂತೇಳಿ 75 ಡೇಸ್ ಒಳಗಿತ್ತು. ಬಟ್ ಇಲ್ಲಿ ಸಿಂಪಲ್ ಇಟ್ಟೇನ್ರಿ. ಅಟ್ಲೀಸ್ಟ್ 50 ಮಿನಿಟ್ಸ್ ವರ್ಕೌಟ್ ಮಾಡೋದು. ನೀವು ಹೊರಗಡೆ ಮಾಡಿರಿ, ಒಳಗಡೆ ಮಾಡಿರಿ. ಆಮೇಲೆ ಒಂದು ಪುಸ್ತಕ ಓದೋದಿತ್ತು. ನಾ ಶ್ರೀಮದ್ ಭಗವದ್ಗೀತಾ, ಆಮೇಲೆ ನಮ್ಮಣ್ಣ ಬಸವಣ್ಣನವ್ರ ವಚನಗಳನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಅದನ್ನು ಓದ್ತೀನಿ. ಪ್ಲಸ್ 3 ರಿಂದ 4 ಲೀಟರ್ ನೀರು ಕುಡಿದು, ಇದ್ರಾಗೂ 3 ರಿಂದ 4 ಲೀಟರ್ ನೀರು ಕುಡಿದು ಅಂತ ಇಟ್ಕೊಂಡಿದ್ದೀನಿ. ಆಮೇಲೆ ನಾ ಪ್ಯೂರ್ ವೆಜ್, ಅದಕ್ಕೆ ನಾ ಪ್ಯೂರ್ ವೆಜಿಟೇರಿಯನ್ ಫುಡ್ಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಯಾವತ್ತಾದ್ರೂ ನಿಮ್ಮ ರೂಟೀನ್ ಮಿಸ್ ಆತಪ್ಪ ಅಂತಂದ್ರೆ ಅದನ್ನ 0ದಿಂದ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಿ. ಸೊ ಇದು ಒಂಥರ ಹಾರ್ಡ್. ಹೌದಾ? ಈ ನನ್ನ ಸೆಲ್ಫ್ ಡಿಸಿಪ್ಲಿನ್ ಚಾಲೆಂಜ್ನಿಂದ ಯಾರಾದರೂ ಒಬ್ಬರು ಇನ್ಸ್ಪೈರ್ ಆದರೂ ನಾನು ವಿಡಿಯೋಸ್ ಮಾಡೋದಕ್ಕೂ ಸಾರ್ಥಕ ಅಂತ ನಾನು ಅನ್ಕೋತೀನಿ ರೀ. ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ, ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ. ಒಬ್ರಿಗೊಬ್ರು ಇನ್ಸ್ಪೈರ್ ಮಾಡೋನು, ಮುಂದೆ ಹೋಗೋಣ್ರಿ. ಥ್ಯಾಂಕ್ ಯು. ಜೈ ಶ್ರೀರಾಮ್, ಜೈ ಕರ್ನಾಟಕ ಮಾತೆ.